ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಾನು ನಿಮ್ಮ ಮನು. ಗೈಸ್ ವಿಡಿಯೋ ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ಬಿಟ್ಟಿರುತ್ತೆ ಏನ್ರ ಬಗ್ಗೆ ಮಾತಾಡ್ತಿದೀವಿ ಅಂತ. ಎಸ್, ಬಲ್ಕಿಂಗ್. ನಾನು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆಲ್ಮೋಸ್ಟ್ ನನಗೆ 3 years ಹಿಡಿತು. ಇದರಲ್ಲಿ ತುಂಬಾ ಮಿಸ್ಟೇಕ್ಸ್ ಮಾಡಿದ್ದೀನಿ. ಬಲ್ಕಿಂಗ್ ನ ತೀರಾ ಸಣ್ಣ ಇರೋರು, ತೀರಾ ವೆಯ್ಟ್ ಕಮ್ಮಿ ಇರೋರು ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ನಾನು ಈ 3 years ಅಲ್ಲಿ ಮಾಡಿರೋದನ್ನ ನೀವು 6 months ಅಲ್ಲೇ ಹೆಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ಮತ್ತೆ ಇನ್ನೇನಕ್ಕೆ ಲೇಟು, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಗೈಸ್ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಅಂಡ್ ಲಾಸ್ಟ್ ಅಲ್ಲಿ ಬಲ್ಕಿಂಗ್ ಗೋಸ್ಕರ ಒಂದು ಡಯಟ್ ಕೊಡ್ತೀನಿ, ಅದನ್ನ ನೀವು ರೆಫರೆನ್ಸ್ ಗೋಸ್ಕರ ಯೂಸ್ ಮಾಡಬಹುದು. ಹಿಂಗ್ ಮಾಡಬೇಕು ಅಂದ್ರೆ ಫಸ್ಟ್ ನಿಮ್ಗೆ ನಿಮ್ ಮೇಂಟೆನೆನ್ಸ್ ಕ್ಯಾಲರೀಸ್ ಗೊತ್ತಿರಬೇಕು. ಗೊತ್ತಿದ್ರೆ ವೆಲ್ ಅಂಡ್ ಗುಡ್, ಗೊತ್ತಿಲ್ಲ ಅಂದ್ರೆ ಅದನ್ನು ಈ ವಿಡಿಯೋ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಎಂಜಾಯ್. ಸೊ ನೀವು ನಿಮ್ ಮೇಂಟೆನೆನ್ಸ್ ಕ್ಯಾಲರೀಸ್ ಅಲ್ಲಿ ಫಸ್ಟ್ ವೀಕ್ಸ್ ಇರಬೇಕಾಗುತ್ತೆ. ಅಂದ್ರೆ ನಿಮ್ ಮೇಂಟೆನೆನ್ಸ್ ಕ್ಯಾಲರೀಸ್ ಏನಿದೆ ಅಷ್ಟೇ ನಂಬರ್ಸ್ ಆಫ್ ಕ್ಯಾಲರೀಸ್ ನ ನೀವು 2 weeks ವರೆಗೂ ತಿನ್ಬೇಕಾಗುತ್ತೆ. ಇದಾದ್ಮೇಲೆ ಅಸ್ಲಿ ಗೇಮ್ ಶುರು. ಅದೇ ನೀವೊಂದು ಕ್ಯಾಲರಿ ಸರ್ಪ್ಲಸ್ ಸ್ಟೇಟ್ಗೆ ಹೋಗ್ತೀರಾ. ಸರ್ಪ್ಲಸ್ ಅಂದ್ರೆ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ಗೆ 100 or 200 ಕ್ಯಾಲರೀಸ್ ನ ಕಾರ್ಬ್ಸ್ ಇಂದ ಆಡ್ ಮಾಡೋದು. ಫಾರ್ ಎಕ್ಸಾಂಪಲ್, ನಿಮ್ ಮೇಂಟೆನೆನ್ಸ್ ಕ್ಯಾಲರೀಸ್ 2200 ಆಗಿದ್ರೆ ಅದಕ್ಕೆ ಒಂದು 100 ಕ್ಯಾಲರಿ ಇಲ್ಲ 200 ಕ್ಯಾಲರಿ ಕಾರ್ಬ್ಸ್ ನ ಆಡ್ ಮಾಡ್ತೀರಾ. ಅವಾಗ ನಿಮ್ ಟೋಟಲ್ ಡೈಲಿ ಕ್ಯಾಲರಿ ಇಂಟೇಕ್ ಬಂದ್ಬಿಟ್ಟು 2400 ಕ್ಯಾಲರೀಸ್ ಆಗುತ್ತೆ. ಆಗ ನಿಮ್ ಮೇಂಟೆನೆನ್ಸ್ ಕ್ಯಾಲರೀಸ್ ಗಿಂತ ಜಾಸ್ತಿ ತಿಂದಾಗ ಆಟೋಮೆಟಿಕ್ ವೆಯ್ಟ್ ಜಾಸ್ತಿ ಆಗ್ತೀರಾ. ಇವಾಗ ನಿಮ್ಗೆಲ್ಲ ಡೌಟ್ ಬರ್ಬೋದು, ಬ್ರೋ ಇನ್ನ ಜಾಸ್ತಿ ತಿಂದ್ರೆ ಬೇಗ ವೆಯ್ಟ್ ಗೇನ್ ಆಗ್ಬೋದಲ್ವಾ ಅಂತ. ವೆಯ್ಟ್ ಏನೋ ಗೇನ್ ಆಗ್ತೀರಾ, ಆವಾಗ ನೀವು ಮಸಲ್ ಗಿಂತ ಜಾಸ್ತಿ ಫ್ಯಾಟ್ ನ ಗೇನ್ ಮಾಡಿರ್ತೀರಾ. ಬಲ್ಕಿಂಗ್ ಅಲ್ಲಿ ನಿಮ್ಗೆ ಜಾಸ್ತಿ ಮಸಲ್ ಬೇಕಾ ಫ್ಯಾಟ್ ಬೇಕಾ ನಿಮ್ ಇಷ್ಟ. ಸೊ ಜಸ್ಟ್ ಮೇಂಟೆನೆನ್ಸ್ ಕ್ಯಾಲರೀಸ್ಗೆ ಒಂದು 200 to 300 ಕ್ಯಾಲರೀಸ್ ನ ಆಡ್ ಮಾಡಿ. ಅಂಡ್ ಈ ಕ್ಯಾಲರೀಸ್ ನ ನೀವು ಆಲ್ಮೋಸ್ಟ್ ಒಂದು 15 days ವರೆಗೂ ಇದೇ ಕ್ಯಾಲರೀಸ್ ನ ಕಂಟಿನ್ಯೂ ಮಾಡಿ. 15 days ಆದ್ಮೇಲೆ ಮತ್ತೆ ಅದಕ್ಕೊಂದು 100 ಕ್ಯಾಲರಿ ಇಲ್ಲ 200 ಕ್ಯಾಲರಿ ಕಾರ್ಬ್ಸ್ ನ ಆಡ್ ಮಾಡಿ. ಮೀನ್ಸ್ ಇವಾಗ ನೀವು ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಮೇಂಟೆನೆನ್ಸ್ ಕ್ಯಾಲರೀಸ್ ಅಲ್ಲಿ ತಿಂತೀರಾ, ಥರ್ಡ್ ವೀಕ್ ಅಲ್ಲಿ 100 ಕ್ಯಾಲರೀಸ್ ನ ಆಡ್ ಮಾಡ್ತೀರಾ, ಥರ್ಡ್ ವೀಕ್ ಫೋರ್ತ್ ವೀಕ್ ನ ಅದೇ ಕಂಟಿನ್ಯೂ ಮಾಡಿ. ಮತ್ತೆ ಫಿಫ್ತ್ ವೀಕ್ ಅಲ್ಲಿ ಇನ್ನೊಂದು 100 ಕ್ಯಾಲರೀಸ್ ಇನ್ಕ್ರೀಸ್ ಮಾಡಿ. ಮತ್ತೆ 5th 6th ಸೇಮ್ ಅದೇ ಕ್ಯಾಲರೀಸ್ ನ ತಿನ್ನಿ. ಮತ್ತೆ 7th ವೀಕ್ ಇನ್ನ 100 ಕ್ಯಾಲರೀಸ್ ಆಡ್ ಮಾಡಿ. ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳ್ತಾ ಇರೋದು? ಹಂಗೆ ಇದನ್ನ ಎಲ್ಲಿವರೆಗೂ ಮಾಡಬೇಕು ಅಂದ್ರೆ, ನೀವು ಮೈಂಡ್ ಅಲ್ಲಿ ಒಂದು ವೆಯ್ಟ್ ಫಿಕ್ಸ್ ಆಗಿರ್ತೀರಲ್ಲ, ನಾನು ಈ ವೆಯ್ಟ್ ವರ್ಗೂ ರೀಚ್ ಆಗ್ಬೇಕು ಅಂದ್ರೆ ಅಲ್ಲಿವರೆಗೂ ಹಿಂಗೆ ಮಾಡಿ. ಒನ್ಸ್ ನೀವು ಯಾವ ವೆಯ್ಟ್ ಹೋಗ್ಬೇಕು ಅನ್ಕೊಂಡಿರೋ ಅಲ್ಲಿಗೆ ಹೋಗಾದ್ಮೇಲೆ ಕಟಿಂಗ್ ಸ್ಟಾರ್ಟ್ ಮಾಡಿ. ಸೊ ಇಷ್ಟೇ ಬಲ್ಕಿಂಗ್ ಅಲ್ಲಿ ಇರೋದು. ಜಾಸ್ತಿ ಏನು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಏನಿಲ್ಲ. ನಿಮ್ಗೊಂದು ಸರ್ಟೈನ್ ವೆಯ್ಟ್ ಇರುತ್ತೆ, ಆ ಸರ್ಟೈನ್ ವೆಯ್ಟ್ ಅಲ್ಲಿ ನೀವು ಎಷ್ಟು ತಿಂತಾ ಇರೋ ಅದ್ರಲ್ಲಿ ಮೇಂಟೈನ್ ಆಗ್ತಾ ಇರುತ್ತೆ. ಅದಕ್ಕಿಂತ ಜಾಸ್ತಿ ತಿಂದಾಗ ನೀವು ವೆಯ್ಟ್ ಗೇನ್ ಆಗ್ತೀರಾ. ಬಟ್ ನೀವು ಮಸಲ್ ತಗೋಬೇಕಾ ಫ್ಯಾಟ್ ತಗೋಬೇಕಾ ಅನ್ನೋದು ನೀವು ಏನ್ ಆಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇರುತ್ತೆ. ಪ್ರೋಟೀನ್ ಆಟೋಮೆಟಿಕ್ ನಿಮ್ ಬಾಡಿ ಡಬಲ್ ವೇಟ್ ಇದ್ದೇ ಇರುತ್ತೆ. ಸೊ ಪ್ರೋಟೀನ್ ಬೇಡ, ಫ್ಯಾಟ್ಸ್ ಆಲ್ರೆಡಿ ನಿಮ್ ಡಯಟ್ ಅಲ್ಲಿ ಸಫಿಶಿಯಂಟ್ ಆಗಿರುತ್ತೆ. ಸೊ ನಿಮ್ಗೆ ಎನರ್ಜಿಗೋಸ್ಕರ ಬೇಕಾಗಿರೋದು ಬಲ್ಕಿಂಗ್ ಅಲ್ಲಿ ಮಸಲ್ ಗೇನ್ ಮಾಡ್ಕೊಳ್ಳೋಕೆ ಇಲ್ಲ ಸ್ಟ್ರೆಂತ್ ಗೇನ್ ಮಾಡ್ಕೊಳ್ಳೋಕೆ ನಿಮ್ಗೆ ಎನರ್ಜಿಗೋಸ್ಕರ ಬೇಕಾಗಿರೋದು ಕಾರ್ಬ್ಸ್. ಸೊ ಕಾರ್ಬ್ಸ್ ನ ಆಡ್ ಮಾಡಿ. ವಾರಕ್ಕೆ 1 kg ಇಲ್ಲ ವಾರಕ್ಕೆ 2 kg ಗೇನ್ ಮಾಡ್ಬೋದಾ ಅಂದ್ರೆ ಹೊಗೆ. ಜಸ್ಟ್ ವಾರಕ್ಕೆ 500 ಇಂದ 750 ಗ್ರಾಮ್. ವಾರಕ್ಕೆ 1 kg ಇಲ್ಲ 2 kg ಗೇನ್ ಮಾಡೋದ್ರಿಂದ ಅದು ಡರ್ಟಿ ಬಲ್ಕಿಂಗ್ ಆಗ್ಬಿಡುತ್ತೆ. ಸೊ 500 to 750 ಗ್ರಾಮ್ಸ್ ಅಷ್ಟೇ ವೆಯ್ಟ್ ಪುಟ್ ಆನ್ ಆಗಕ್ಕೆ ಟ್ರೈ ಮಾಡಿ. ಸೊ ಗೈಸ್ ಇಷ್ಟೇ ಇರೋದು ಬಲ್ಕಿಂಗ್ ಅಲ್ಲಿ. ಜಾಸ್ತಿ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ ಮೇಂಟೆನೆನ್ಸ್ ಕ್ಯಾಲರೀಸ್ ಏನಿರುತ್ತೆ ಅದಕ್ಕಿಂತ ಒಂದು 100 ಕ್ಯಾಲರಿ 200 ಕ್ಯಾಲರಿ 15 ದಿನಕ್ಕೊಂದ್ಸತಿ ಜಾಸ್ತಿ ಮಾಡ್ಕೊಂಡು ತಿನ್ನಿ. ಒಂದು ಸರ್ಟೈನ್ ವೇಟ್ ಹೋಗಾದ್ಮೇಲೆ ಬಲ್ಕಿಂಗ್ ನ ಸ್ಟಾಪ್ ಮಾಡಿ, ಕಟಿಂಗ್ ನ ಕಂಟಿನ್ಯೂ ಮಾಡಿ ಅಷ್ಟೇ. ಆಲ್ಮೋಸ್ಟ್ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಅನ್ಸುತ್ತೆ ಹೆಂಗ್ ಮಾಡ್ಬೇಕು, ನಾನು ಬಲ್ಕಿಂಗ್ ನ ಹೆಂಗ್ ಮಾಡ್ಬೇಕು ಅಂತ. ಎಲ್ಲ ಮೇನ್ ಪಾಯಿಂಟ್ಸ್ ಎಲ್ಲ ಕವರ್ ಮಾಡಿದೀವಿ ಅನ್ಸುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದ್ರ ಮೇಲೆ ಇನ್ನೊಂದು ವಿಡಿಯೋ ಮಾಡೋಣ. ಒಂದು ಸ್ಯಾಂಪಲ್ ಬಲ್ಕಿಂಗ್ ಡಯಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇದೇ ಆ ಸ್ಯಾಂಪಲ್ ಬಲ್ಕಿಂಗ್ ಡಯಟ್. ನೀವು ಇದನ್ನ ರೆಫರೆನ್ಸ್ ಆಗಿ ತಗೋಬಹುದು. ಇದನ್ನ ರೆಫರೆನ್ಸ್ ಆಗಿ ಯೂಸ್ ಮಾಡಿ ನಿಮ್ ಬಲ್ಕಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ನಮಸ್ಕಾರ. ಅಂಡ್ ನಿಮ್ಗೆ ನಿಮ್ ಮೇಂಟೆನೆನ್ಸ್ ಕ್ಯಾಲರೀಸ್ ಗೊತ್ತಿಲ್ಲ ಅಂದ್ರೆ ಏನು ಅಂತ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂದೆ, ಮರ್ತೋಗಿಲ್ಲ. ಸೊ ಯಾರ್ಯಾರಿಗೆ ನಿಮ್ ಮೇಂಟೆನೆನ್ಸ್ ಕ್ಯಾಲರೀಸ್ ಎಷ್ಟು ಅಂತ ಗೊತ್ತಿಲ್ಲ, ಯಾರ್ಯಾರಿಗೆ ಮೇಂಟೆನೆನ್ಸ್ ಕ್ಯಾಲರೀಸ್ ಅಂತಾನೆ ಗೊತ್ತಿಲ್ಲ, ಅವರು ಇಲ್ಲಿ ಕಾಣಿಸ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿ ನಿಮ್ ಮೇಂಟೆನೆನ್ಸ್ ಕ್ಯಾಲರೀಸ್ ನ ತಿಳ್ಕೊಳ್ಳಿ. ಬಾಯ್.